बीदर वार्ड नंबर 31 शाहपुर गेट में अम्बेडकर युवा सेना की नई शाखा का उद्घाटन समारोह आयोजित किया गया और पदाधिकारी चुने गए। अम्बेडकर युवा सेना के प्रदेश अध्यक्ष राजकुमार गुन्नली के आदेश और गौरव अध्यक्ष राजकुमार कामले के नेतृत्व में इस शाखा का उद्घाटन समारोह आयोजित किया गया। इस अवसर पर अम्बेडकर युवा सेना बीदर घटक के पदाधिकारी और सदस्य चुने गए। इस अवसर पर अम्बेडकर युवा सेना के जिलाध्यक्ष नीतीश उप्रे, लक्ष्मण चक्रवर्ती कुमार, कांटे न्यूटन करकरे, लक्ष्मीकांत बॉक्सिकेटा, किरण बोदी, मीनाक्षी शेम्बेले, महानंदा शशिकला, राजकुमार कामले के अलावा प्रिंस कामले, मानद अध्यक्ष आकाश फुलेकर, उपाध्यक्ष सुनील मोरे, उपाध्यक्ष संजय कुमार मोरे, महासचिव रंजिता वर्मा, आयोजन सचिव विठ्ठला उंती, प्रभु शर्मा, कोषाध्यक्ष के अलावा निर्वाचित सदस्यों में सलाहकार धनराज माड़गे, विवेक काशीद, प्रेम सूर्यवंशी, अजय सतिवारे, सागर चिकुर्ती, सचिन मोरे, प्रेम कुमार कामले, संतोष शिंदे, राकेश शर्मा, राहुल माड़गे, राकेश पांग, युवराज हंगरगी, राजशेखर चिंतलगेरा, सिद्धार्थ शर्मा, आनंद मोरे, मिथुन सूर्यवंशी, संदीप शिंदे, शिवकुमार शिंदे, अमाना हेगड़े, शालिवान याकतपुर, पृथ्वीराज, रोशन शिंदे, राम, उदय कुमार, किरण हेगड़े, सतीश कुमार मोरे और अन्य शामिल हैं। इस शाखा का उद्घाटन समारोह के अवसर पर संविधान निर्माता डॉक्टर भीमराव अम्बेडकर और गौतम बुद्ध के चित्र को फूल अर्पण करके श्रद्धांजलि अर्पित की गई। इस अवसर पर अम्बेडकर युवा सेना के पदाधिकारी और सदस्यों के अलावा अन्य लोग उपस्थित थे। केपी न्यूज के लिए कैमरामैन महेश डिग्गी का कवरेज। अंबेडकर युवा सेने बीदर नगರದ ವಾರ್ಡ್ ನಂಬರ್ 31ರಲ್ಲಿ ಗ್ರಾಮ ಬೀದರ್ ನಗರ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ। ಈ ಉದ್ಘಾಟನೆ ಮಾಡುವ ಉದ್ದೇಶವೇನೆಂದರೆ ಬೀದರ್ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದಿನನಿತ್ಯ ದೌರ್ಜನ್ಯಗಳನ್ನು ಕಡಿವಾಣ ಹಾಕಬೇಕಾದರೆ ನಾವು ಬೀದರ್ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಿಗೆ ಹೋಗಿ ಮತ್ತು ಪ್ರತಿ ಗ್ರಾಮಗಳ ಹೋಬಳಿ ಮಟ್ಟದಲ್ಲಿ ಸಂಘಟನೆ ಬಲಪಡಿಸಬೇಕಾಗಿದೆ। ಬಂಧುಗಳೇ, ಇವತ್ತಿನ ಮೂಲಕ ನಾವು ಪ್ರತಿ ಹಳ್ಳಿಗಳಿಗೆ ನಾವು ಹೋಗಿ ನಾವು ಗ್ರಾಮ ಮಟ್ಟದಲ್ಲಿ ಸಂಘಟನೆ ಬೆಳೆಸಬೇಕಾಗ್ಯದ। ಬೆಳೆಸಿದ್ರೆ ನಾವೇನದ ಶಕ್ತಿ ಬಲಿಷ್ಠರಾದರೆ ನಮ್ಮ ಮೇಲೆ ದೌರ್ಜನ್ಯ ಕಡಿವಾಣ ಹಾಕಲು ನಮಗೇನದ ಸಹಾಯ ಆಗುತ್ತದೆ ಬಂಧುಗಳೇ। ಅದರ ಸಲುವಾಗಿ ಇವತ್ತು ಅಂಬೇಡ್ಕರ್ ಯುವ ಸೇನೆ ನಮ್ಮ ನಡೆ ಹಳ್ಳಿ ಕಡೆ ಎಂಬ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಪ್ರತಿ ಹಳ್ಳಿಗೆ ನಾವು ಶಾಖೆಗಳನ್ನು ಉದ್ಘಾಟನೆ ಮಾಡಿ ನಮ್ಮ ಸರ್ಕಾರದ ಸವಲತ್ತುಗಳೇನದ ನಮ್ಮ ಜನರಿಗೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾಯಿಲ್ಲ। ಇವತ್ತು ನಾಳೆ ಸುಳ್ಳು ಜಾತಿ ಪ್ರಮಾಣ ಏನು ತೆಗೆದುಕೊಂಡು ನಮ್ಮದು ದಲಿತರದ್ದು ಏನು ಸವಲತ್ತುಗಳೆಲ್ಲ ಪಡೆದುಕೊಳ್ತಾ ಇದ್ದಾರೆ ಅಂಥ ಏನು ವ್ಯಕ್ತಿಗಳಿದ್ದಾರೆ ಅಂಥವ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗ್ಯದ। ನಾವು ಬಲಿಷ್ಠ ಹೋರಾಟ ಮಾಡಬೇಕಾದ್ರೆ ನಮ್ಮದು ದಲಿತರದ್ದೇನದ ನಮ್ಮ ಹೋರಾಟಗಳ ಬಗ್ಗೆ, ರೂಪುರೇಷೆಗಳ ಬಗ್ಗೆ ಮತ್ತು ಸಾರ್ವಜನಿಕರ ಹಕ್ಕುಗಳ ಬಗ್ಗೆ ಅಂಬೇಡ್ಕರ್ ಯುವ ಸೇನೆ ನಿರಂತರವಾಗಿ ಈ ಬೀದರ್ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಬಂದಿದೆ ಬಂಧುಗಳೇ। ಮತ್ತು ಮುಂದೆ ಕೂಡ ಹಳ್ಳಿಗಳಿಗೆ ಹೋಗಿ ಜನರ ಹಕ್ಕಿಗಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಬಂಧುಗಳೇ। ಜೈ ಭೀಮ್, ನಮೋ ಬುದ್ಧಾಯ। ನನ್ನ ಹೆಸರು ರಾಜ್ಕುಮಾರ್ ಗುನ್ನಳಿ, ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ। ಎಲ್ಲರಿಗೂ ಜೈ ಭೀಮ್। ಇವತ್ತಿನ ದಿವಸ ಈ ಒಂದು ನಮ್ಮ ಶಾಪುರ್ ಗೇಟ್ ಓಣಿಯಲ್ಲಿ ನಮ್ಮ ಒಂದು ಈ ಅಂಬೇಡ್ಕರ್ ಯುವ ಸೇನೆಯು ಗ್ರಾಮ ಶಾಖೆಯು ರಚನೆ ಆಗಿದೆ। ಈ ಒಂದು ಗ್ರಾಮ ಶಾಖೆ ರಚನೆ ಮಾಡಲು ಉದ್ದೇಶ ಏನೆಂದರೆ ನಮ್ಮ ಒಂದು ಈ ದಲಿತರ ಮೇಲೆ ಭಾಳಷ್ಟು ಇತ್ತೀನ ದಿನಗಳಲ್ಲಿ ಅನ್ಯಾಯವಾಗುತ್ತಿದೆ। ಆದ ಕಾರಣ ಅದನ್ನು ಮೆಟ್ಟಿಸಲು ನಾವು ಭಾಳ ಸಂಘಟನೆಯಲ್ಲಿ ತೊಡಗಿದರೆ ಮಾತ್ರ ಒಂದು ನಮಗೆ ಅದರ ರಕ್ಷಣೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ನಾವು ಇಲ್ಲಿ ಒಂದು ಶಾಪುರ್ ಗೇಟಿನ ಓಣಿಯಲ್ಲಿ ನಮ್ಮ ಒಂದು ಗ್ರಾಮ ಶಾಖೆಯನ್ನು ರಚಿಸಿಕೊಂಡು ನಮ್ಮ ಓಣಿಯಲ್ಲಾಗಲಿ ಯಾವುದೇ ಸರ್ಕಾರಿ ಸವಲತ್ತುಗಳು ಮತ್ತು ದಲಿತರ ಮೇಲೆ ಅನ್ಯಾಯ ಆದಂಥ ಎಲ್ಲ ಒಂದು ಇದರ ಉದ್ದೇಶವಾಗಿ ನಮ್ಮ ಈ ಒಂದು ಗ್ರಾಮ ಶಾಖೆಯನ್ನು ರಚನೆ ಮಾಡಿತ್ತು। ಈ ಒಂದು ಗ್ರಾಮ ಶಾಖೆಯ ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರಿಗೆ ತುಂಬ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ। ನನ್ನ ಹೆಸರು ರಂಜಿತ್ ವರ್ಮಾ, ಪ್ರಧಾನ ಕಾರ್ಯದರ್ಶಿ।